ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗು ಸಂಡೇ ಬ್ಲಾಗ್ ಆಗಿರುತ್ತೆ. ಸೊ ಸಂಡೇ ಅಂದರೆ ಒಂದು 6:30 ಆಯಿತು ಎದ್ದಿದ್ದು. ದಿನ ಎದ್ದು 5 ಗಂಟೆಗೆ ಸಾಕಾಗ್ಬಿಟ್ಟಿತ್ತು. ಒಂದು 6:30ಗೆ ಎದ್ದು ಒಂದು ಹಾಫ್ ಆನ್ ಅವರ್ ಎಕ್ಸಸೈಸ್ ಮುಗಿಸಿ ಈಗ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ. ತಿಂಡಿ ಇವತ್ತು ಹೋಟಲ್ದು ತುಂಬ ಬೇಜಾರಾಗ್ತಿತ್ತು ಮಾಡಿ ಮಾಡಿ, ಹಂಗಾಗಿ ರೋಹಿತ್ತು ಹೋಟೆಲ್ ತಿಂಡಿ ತಂದಿದ್ದಾನೆ. ಸೊ ಮೆಹಂದಿ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ, ಹಚ್ಕೋಬೇಕು. ರಾತ್ರಿನೇ ಮೆಂತೆ, ಸ್ವಲ್ಪ ಕರಿಬೇವು, ಎಣ್ಣೆ ಜೊತೆಗೆ ಟೀ ಡಿಕಾಕ್ಷನಲ್ಲೇ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಚ್ಕೋಬೇಕು. ಇವತ್ತೊಂದು ದೊಡ್ಡ ಕೆಲಸ ಇದೆ. ಟ್ಯಾಂಕ್ ಕೂಡ ಕ್ಲೀನ್ ಮಾಡಬೇಕು. ಮೇಲೆ ಚಿಕನ್ ಸಾಂಬಾರು ಮಾಡಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಜೊತೆಗೆ ಸ್ನಾನ ಮಾಡಿಸಿ ಆಮೇಲೆ ಟ್ಯಾಂಕ್ ಕ್ಲೀನ್ ಮಾಡಬೇಕು. ಸೊ ಒಂದೊಂದ್ಸಲ ಏನಾಗುತ್ತೆ ಅಂದರೆ ಸಂಡೇ ಹೊತ್ತು ಇನ್ಫಾರ್ಮೇಷನ್ ಕೊಟ್ಟೇ ಇರಲ್ಲ, ಸಂಜೆವರೆಗೂ ಏನು ಕರೆಂಟ್ ತೆಗೆದುಬಿಟ್ಟಿರ್ತಾರೆ, ಗೊತ್ತೇ ಆಗಲ್ಲ. ನೋಡೋಣ 10 ಗಂಟೆವರೆಗೂ ನೋಡಿಕೊಂಡು ಆಮೇಲೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹೋದ ವಾರನೇ ಕ್ಲೀನ್ ಮಾಡಬೇಕಿತ್ತು, ಆದರೆ ಆಗಲಿಲ್ಲ, ಟೈಮ್ ಆಗಲಿಲ್ಲ. ಹಂಗಾಗಿ ಈ ವಾರ ನೋಡೋಣ, ರೋಹಿತ್ ಇದನ್ನು ಮಾಡೋಣ ಅಂತ ಅನ್ಕೋತಾ ಇದ್ದೀವಿ. ಬನ್ನಿ ಪಟ ಅಂತ ಬ್ಲಾಗ್ ಶುರು ಮಾಡೋಣ. ಸೊ ಮೆಹಂದಿ ಹಚ್ಕೊಂಡು ಆಮೇಲೆ ನಾನು ನಿಮಗೆ ಸಿಗ್ತೀನಿ. ಆಯಿತು, ಮೆಹಂದಿ ಅಪ್ಲೈ ಮಾಡಿದ್ದಾಯಿತು. ಈಗ ಚಿಕನ್ ಸಾಂಬಾರು ಎಷ್ಟು ಕೆಲಸ ಇದೆ ಅಂದರೆ ಅಡುಗೆ ಮನೆ ಎಲ್ಲ ಮಿಸಿ ಅದರಡಿ ಚಿಕನ್ ಸಾಂಬಾರು ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಬೆಳಗ್ಗೆನೇ ಕ್ಲೀನ್ ಮಾಡ್ಬೋದಿತ್ತು. ಟ್ಯಾಂಕು ತುಂಬ ಚಳಿ ಮೇಲೆ. 1-2 ದಿವಸದಿಂದ ನೋಡ್ತಾ ಇದ್ದೀರಾ, ಎಲ್ಲ ಕಡೆ ಇದೇ ಥರ ವಾತಾವರಣ ಇದೆಯೋ ಹೆಂಗೋ ಗೊತ್ತಿಲ್ಲ. ಬಟ್ ಗುಬ್ಬಿಲಂತೂ ಇದೇ ವಾತಾವರಣ. ಮೇಲೆ ಮೆಹಂದಿ ಬೇರೆ ಹಾಕಿದ್ದೀನಿ, ಸುಜಿತ್ಗೆ ಎಣ್ಣೆ ಬೇರೆ ತಟ್ಟಿದ್ದೀನಿ ತಲೆಗೆ. ಇನ್ನು ಆ ಥಂಡಿಲಿ ಮೇಲೆ ಹೋದ್ರಂತೂ ಸ್ವಲ್ಪ ಹೈಟ್ ಜಾಸ್ತಿ ಇದೆ ಮನೆ. ಸೊ ಇನ್ನೂ ನೆಗಡಿ ಜ್ವರ ಸ್ಟಾರ್ಟ್ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಇವ್ರು ನೋಡಿ ಇಬ್ಬರು ಹೆಂಗೆ ಓಡಿಸಾಡ್ತಿದ್ದಾರೆ. ಇವನು ಏನಾದರೂ ಒಂದು ಕಿಟ್ಲೆ ಮಾಡಿರ್ತಾನೆ, ರೋಹಿತ್ ಓಡಿಸಾಡ್ತಿರ್ತಾನೆ. ದಿನವಿಡೀ ಮನೇಲಿದ್ದರೆ ಇದೇ ಕತೆ. ನೋಡೋಕ್ಕೆ ಚೆನ್ನಾಗಿರುತ್ತೆ, ಒಂದೊಂದ್ಸಲ ಕಿರ್ಚಾಡ್ತಿರ್ತಾರೆ ಇಬ್ಬರೂ. ಸೊ ನಂದಿನ್ನೂ ತಿಂಡಿ ಆಗಿಲ್ಲ. ಇವಾಗ ಏನು ತೊಗೋತಾ ಇದ್ದೀನಿ ಅಂದರೆ ರಾಗಿ ಮಾಲ್ಟು. ಸೊ ಬೆಳಗ್ಗೆ ಹೊತ್ತು ರೈಸ್ ಮಾಡಿದ ದಿವಸ ಖಂಡಿತ ನಾನು ರಾಗಿ ಮಾಲ್ಟ್ ಮಿಸ್ ಮಾಡ್ದಿರೋ ತೊಗೋತೀನಿ. ಸೊ ಬ್ಲ್ಯಾಕ್ ರೈಸ್ನ ಉಪಯೋಗಿಸೋದ್ರಿಂದ ವೆಯ್ಟ್ ಬೇಗನೆ ಲಾಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಿಂದಿನ ವೀಡಿಯೋದಲ್ಲಿ ಯಾವಾಗಲೂ ನಾನು ನಿಮಗೆ ತೋರಿಸಿದ್ದೆ, ಬ್ಲ್ಯಾಕ್ ರೈಸ್ನ ಫ್ರೈ ಮಾಡಿ ಪೌಡ್ರ್ ಮಾಡಿರೋದನ್ನು ತೋರಿಸಿದ್ದೆ. ಅದು ರಿಸಲ್ಟ್ ಹೇಗೆ ಬರುತ್ತೆ ಯೂಸ್ ಮಾಡಿ ನೋಡ್ಬಿಟ್ಟು ಹೇಳ್ತೀನಿ ನಿಮಗೆ ಅಂತ ಹೇಳಿದೆ. ಖಂಡಿತ ಬ್ಲ್ಯಾಕ್ ರೈಸ್ನ ಯೂಸ್ ಮಾಡೋದ್ರಿಂದ ಖಂಡಿತ ವೆಯ್ಟ್ ಲಾಸ್ ಆಗುತ್ತೆ, ಇಂಚಸ್ ಲಾಸ್ ಕೂಡ ಆಗುತ್ತೆ. ಸೊ ಇವಾಗ ಚಿಕನ್ ಸಾರು ರೆಡಿ ಮಾಡಿಟ್ಟೆ. ಇನ್ನು ಕಿಚನೆಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ಸುಜಿತಿಗೆ ಸ್ನಾನ ಮಾಡಿಸಿ ಬಟ್ಟೆ ಹಾಕ್ಸಿ ಸ್ವೆಟರ್ ಹಾಕ್ಸ್ಕೊಂಡು ಮೇಲೆ ಕರ್ಕೊಂಬಂದಿದ್ದೀನಿ. ಓ ಭಗವಂತ, ಯಾಕಾದರೂ ಕರ್ಕೊಂಬಂದ್ಬಿಟ್ನ ಸುಜಿತ್ನ ಅಂತ ಅನ್ನಿಸ್ಬಿಡ್ತು. ರೋಹಿತ್ನ ಅದರೊಳಗಡೆ ಇಳಿಸಿದ್ದೀನಿ. ಆದರೆ ಎಷ್ಟು ಗಲೀಜಾಗಿದೆ ಟ್ಯಾಂಕು ಅಂತಂದರೆ 4 ವರ್ಷ ಆಗಿರ್ಬೋದೇನೋ ಕ್ಲೀನ್ ಮಾಡಿ. ಅಷ್ಟು ಗಲೀಜಾಗ್ಬಿಟ್ಟಿದೆ, ಎಲ್ಲ ಪಾಚಿ ಕಟ್ಬಿಟ್ಟಿದೆ. ಅದರೊಳಗಡೆ ನೋಡಿದ್ರೆ ಈ ನೀರನ್ನ ಡೈಲಿ ಕುಡಿತಾ ಇದ್ವಾ, ಸ್ನಾನ ಮಾಡ್ತಿದ್ವೇನಪ್ಪ ಭಗವಂತ ಅಂತ ಅನ್ನಿಸ್ತಾ ಇತ್ತು. ಸೊ ಏನು ಮಾಡೋದು, ನಮಗೆ ಇಲ್ಲಿ ಯಾರೂ ಟ್ಯಾಂಕ್ ಕ್ಲೀನ್ ಮಾಡೋರು ಸಿಗಲ್ಲ, ನನಗೆ ಯಾರೂ ಗೊತ್ತೂ ಇಲ್ಲ. ಸೊ ಹಂಗಾಗಿ ರೋಹಿತ್ ಹೋದ ವಾರನೇ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ರೋಹಿತ್ ಟೈಮ್ ಆಗಲಿಲ್ಲ, ಅವ್ನಿಗೆ ಓದೋದು ಜಾಸ್ತಿ ಇತ್ತು. ಹಂಗಾಗಿ ನೋಡೋಣ ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡುವ ಅಂತ ಬಂದರೆ ಎಷ್ಟೊತ್ತಾಗೋಯ್ತು ಅಂದರೆ ಮಧ್ಯಾಹ್ನ 1 ಗಂಟೆ ಆಯಿತು. ಒಂದು 10:30 11 ಗಂಟೆ ಆಗಿತ್ತು ಅಂದ್ಕೊಳ್ಳಿ. ಸುಜಿತ್ ನೋಡಿ ನೀರು ಸಿಕ್ಬಿಟ್ರಂತು. ಸುಜಿತ್ತು ಮಣ್ಣು ನೀರು ಎರಡೂ ಸಿಕ್ಬಿಟ್ರೆ ನಮ್ಮ ಕಂಟ್ರೋಲ್ಗೆ ಸಿಗಲ್ಲ ಸುಜಿತ್ ಅಂತ. ನೀವು ಎಷ್ಟಾನೂ ಬಡ್ಕೊಳ್ಳಿ, ಅವ್ನು ಮಾಡೋದು ನೀರಲ್ಲಿ ಆಡ್ದ ಸುಜಿತ್ ಅಂತೂ ಇವತ್ತು ನಿಜವಾಗ್ಲೂ ಎಲ್ಲಿ ಜ್ವರ ಬರುತ್ತೋ ಅಂತ ಅಂದ್ಕೊಂಡಿದ್ದೆ. ತುಂಬ ಥಂಡಿ, ಒಂದು ತುಂತುರು ಬೇರೆ ಬರ್ತಾ ಇದೆ, ಮಳೆ, ಬಿಸಿಲಲ್ಲೂ ಕ್ಲೀನ್ ಮಾಡೋಕ್ಕಾಗಲ್ಲ ಇಷ್ಟು ಹೈಟಲ್ಲಿ. ಇನ್ನೂ ನನಗಲ್ಲಿ ಥಂಡಿನೂ ತಡ್ಕೊಳಕ್ಕಾಗ್ತಿಲ್ಲ, ಮೆಹಂದಿ ಬೇರೆ ಹಾಕ್ಬಿಟ್ಟಿದ್ದೀನಿ. ಸೊ ಇನ್ನೇನು ಮಾಡೋದು, ಇಷ್ಟೇ ಮಾಡಿಬಿಟ್ಟಿದ್ದೀವಂತೆ, ಇನ್ನೇನು ಇಳಿಸ್ಬಿಟ್ಟಿದ್ದೀನಿ, ಕ್ಲೀನ್ ಮಾಡಿಬಿಡೋಣ. ರೋಹಿತ್ ಅಂತೂ ಪಾಪ ಉಜ್ಜಿ ಸ್ಟೀಲ್ನಾರು ತೊಗೊಂಡು ಉಜ್ಜಿ ಕೈಯೇ ನೋವು ಬಂದ್ಬಿಡ್ತು. ಕೊನೆಗೆ ಸಾಕು ಬಾರಪ್ಪ ಅಂತ ಕರೆದ್ಬಿಟ್ಟೆ. ಸೊ ಟ್ಯಾಂಕ್ ಕ್ಲೀನ್ ಮಾಡೋಕ್ಕೆ ಏನಾದರೂ ಆಶಿಡ್ಡು ಅಥವಾ ಇನ್ನೇನಾದ್ರು ಇದ್ದರೆ ದಯವಿಟ್ಟು ಯಾರಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ, ನನಗೂ ನೆಕ್ಸ್ಟ್ ಕ್ಲೀನ್ ಮಾಡಬೇಕಾದ್ರೆ ಹೆಲ್ಪ್ ಆಗುತ್ತೆ. ಇನ್ನೊಂದೇನು ಅಂತಂದರೆ ಇಲ್ಲಿ ಟೌನಿಂದ ದೂರ ಯಾರಾದರೂ ಬಂದು ಕ್ಲೀನ್ ಮಾಡಿಕೊಡೋದಕ್ಕೆ. ಸೊ ನಾವೇನು ಸೊಂಪೇನು ಕ್ಲೀನ್ ಮಾಡ್ತಾಯಿಲ್ಲ, ಮೇಲೆ ಟ್ಯಾಂಕ್ ಅಷ್ಟೇ ತುಂಬ ಗಲೀಜಾಗಿತ್ತು. ಸೊ ರೋಹಿತ್ ಎತ್ಕೊಟ್ಟಂಗೆ ನೀರು, ನಾನು ಚೆಲ್ದಂಗೆ ನೋಡಿ ಸುಜಿತ್ಗೆ ಎಷ್ಟು ಹೇಳಿದ್ರು ನೀರೆಲ್ಲ ಎರ್ಚಿ ತಲೆ ಎಲ್ಲ ನೆನೆಸ್ಕೊಂಡೇ ಬಿಟ್ಟಿದ್ದಾನೆ.
ಕೆಳಗೆ ಹೋಗು ಅಂತ ಎಷ್ಟೋ ಹೇಳ್ತಾ ಇದ್ದೀನಿ. ಒಂದು ಸಲ ಆ ಸ್ಟೆಪ್ ಇಳಿಯೋಕೆ ಹೋಗಿ ಜಾರು ಬಿದ್ದೇ ಬಿಟ್ಟ. ಸೊ ಏನೋ ಆಗೋಯ್ತು ಅಂತ ಅಂದ್ಕೊಂಡೆ. ಆದರೂ ಈ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಇದೆಲ್ಲ ಕೆಲಸ ಮಾಡೋದು ತುಂಬ ಕಷ್ಟ. ಆದರೂ ಯಾವುದನ್ನು ಬಿಡಲ್ಲ, ಎಲ್ಲನೂ ಕ್ಲೀನ್ ಮಾಡ್ಕೋತೀವಿ. ಸೊ ಇವತ್ತೇನು ಅಂತ ಅಂದರೆ ಟ್ಯಾಂಕ್ ಕ್ಲೀನ್ ಮಾಡಿದ್ದು ಒಂದು ನೆಮ್ಮದಿ. ಟೆರಸ್ಸು ನೋಡ್ತಾ ಇದ್ದೀರ ಎಷ್ಟು ಧೂಳಾಗಿದೆ ಟೆರಸ್ಸು ಅಂತಂದರೆ, ಮಂತ್ಲಿ ಒಂದು ಸಲ ತೊಳಿತೀನಿ, ಆದರೂ ಟೆರಸ್ ಮೇಲೆ ಇಷ್ಟೇ ಧೂಳಿರುತ್ತೆ. ಇನ್ನೇಗೂ ಕ್ಲೀನ್ ಮಾಡ್ತಾ ಇದ್ದೀವಿ. ಸೊ ಟೆರಸ್ಸು ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ರೋಹಿತ್ತು ನಾನು. ಸೊ ಏನು ಅಂತಂದರೆ ಹಪ್ಪಳ ಸಂಡಿಗೆ ಈ ಥರದ್ದೆಲ್ಲ ಮಾಡ್ಕೊಂಡಾಗ ಬೇಜಾರಾಗುತ್ತೆ ಇಲ್ಲಿ ಕಾಲಿಡೋದಕ್ಕೆ. ಅದಕ್ಕೇ ಯಾವಾಗಲೂ ಕ್ಲೀನ್ ಮಾಡ್ಕೋತಾನೆ ಇರ್ತೀವಿ. ರೋಹಿತ್ ಇದ್ದರೆ ಒಂದು ಅರ್ಧ ಕೆಲಸ ಆದಂಗೆ, ದೊಡ್ಡ ದೊಡ್ಡ ಕೆಲಸಗಳು ಈ ಥರದ್ದೆಲ್ಲ. ಇವತ್ತು ಸಂಡೇ ಬ್ಲಾಗು, ಬಟ್ ತುಂಬ ಲೇಟಾಗಿ ಶೇರ್ ಮಾಡ್ತಾ ಇದ್ದೀನಿ. ಏಕೆಂದರೆ ಎಡಿಟಿಂಗ್ ಕೆಲಸಕ್ಕೆ ನಾನು ಮಂಡೇ ಇರಲಿಲ್ಲ. ಸೊ ಮಂಡೇ ಎಲ್ಲ ತುಮಕೂರಿಗೆ ಹೋಗಿದ್ವಿ ರೋಹಿತ್ಗೆ ಬಟ್ಟೆ ಕೊಡ್ಸೋಕ್ಕೆ ಅಂತ. ಹಾಗಾಗಿ 1 ಡೇ 2 ಡೇಸು ಲೇಟಾಗಿ ಶೇರ್ ಮಾಡ್ತಾಯಿದ್ದೀನಿ. ಅಂತೂ ಇಂತೂ ಎಲ್ಲ ಕ್ಲೀನ್ ಮಾಡಿ 1 ಗಂಟೆ ಮೇಲಾಯಿತು ಅಂದ್ಕೊಳ್ಳಿ. ಮತ್ತೆ ಹೋಗಿ ಅಡುಗೆ ಮಾಡಬೇಕು. ಸ್ನಾನ ಲೇಟೇನೆ ಇವತ್ತು, ತುಂಬ ಲೇಟ್ ಆಯಿತು. 1-2:15 ಆಗೋಯಿತು ನಾನು ಸ್ನಾನಕ್ಕೆ ಹೋಗೋಷ್ಟರಲ್ಲಿ. 1-2:15ಗೆ ಸ್ನಾನ ಮಾಡಿಕೊಂಡು ದೇವ್ರ ದೀಪ ಹಚ್ಚಿದ್ದೆ 3 ಗಂಟೆಗೆ. ಏನು ಮಾಡೋಕ್ಕಾಗಲ್ಲ, ಈ ಥರ ಕೆಲಸಗಳಿದ್ದಾಗ ಸ್ವಲ್ಪ ಲೇಟ್ ಆಗೇ ಆಗುತ್ತೆ. ದೇವ್ರ ಪೂಜೆ ನಾನು ತುಂಬ ಲೇಟಾಗಿ ಮಾಡೋದು ತುಂಬ ಅಂದರೆ ತುಂಬ ರೇರು. ಫಸ್ಟು ದೇವ್ರ ಪೂಜೆ ಮಾಡಿಬಿಡ್ತೀನಿ. ಇವತ್ತಿದ್ದಿದ್ದರಿಂದ ಸೊ ಮೆಹಂದಿ ಬೇರೆ ಹಾಕಿದ್ದೆ, ಸ್ವಲ್ಪ ಡ್ರೈ ಆಗಬೇಕಾಗಿತ್ತು. ಇನ್ನೊಂದು ಏನು ಅಂದರೆ ಫಸ್ಟ್ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ಸಾಂಬಾರೆಲ್ಲ ಮುಗಿಸಿ ಸಾಂಬಾರೆಲ್ಲ ಮಾಡಿಟ್ಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಒರೆಸಿ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಬಂದಿದ್ದೀನಿ. ಕ್ಲೀನ್ ಮಾಡ್ತಾ ಇದ್ದೀವಿ, ಇನ್ನೇನೆಲ್ಲ ಮುಗೀತು, ಕರೆಂಟ್ ಹೋಯ್ತು. ಭಯನೇ ಆಗ್ಬಿಡ್ತು. ಯಾಕೆಂದರೆ ಒಂದೊಂದು ಸಲ ಸಂಡೇ ಕರೆಂಟ್ ತೆಗೆದ್ಬಿಟ್ರೆ ಸಂಜೆ 6 ಗಂಟೆವರೆಗೂ ಕರೆಂಟ್ ಕೊಡೋಲ್ಲ. ನೋಡಿ ಇವ್ನು ಮೆತ್ತಗೆ ಬರ್ತಾ ಇದ್ದಾನೆ ನೋಡಿ, ಎಷ್ಟಾರ ಗಲಾಟೆ ಮಾಡಿ ಎದುರಿಸಿ ಅವನು ಎಷ್ಟೇ ಗಲಾಟೆ ಮಾಡಿದ್ರು ಅವ್ನು ಮಾಡೋ ಕೆಲಸನೇ ಮಾಡ್ತಾನೆ. ಒಂದು ಕಡೆ ಚಳಿ, ಒಂದು ಕಡೆ ಸೂಜು ರೇಗಿಸ್ತಾ ಇದ್ದಾನೆ, ಎಲ್ಲನೂ ಎತ್ಕೊಂಡು ಹೋಗ್ತಿದ್ದಾನೆ. ಬ್ರಷ್ಷು, ಬಟ್ಟೆ, ವಾಷಿಂಗ್ ಪೌಡರು ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ ಕೆಳಗೆ ಹತ್ತಿ. ಸೊ ಹೆಂಗಪ್ಪ ಇವನ್ನ ಮೇಂಟೈನ್ ಮಾಡಿಕೊಂಡು ಕ್ಲೀನ್ ಮಾಡೋದು ಅಂತ ಅನ್ನಿಸ್ಬಿಡ್ತು. ಇನ್ಮೇಲೆ ಪ್ರತಿ ವರ್ಷ ಟ್ಯಾಂಕ್ ಕ್ಲೀನ್ ಮಾಡಿಬಿಡ್ಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಯಾಕೆಂದರೆ ಇಷ್ಟೊಂದು ಗಲೀಜಾದರೆ ತುಂಬ. ಇನ್ನೊಂದು ಕಡೆ ಏನು ಮಾಡ್ತಿದ್ದಾನೆ ಅಂದರೆ, ಈ ಡಿಸೈನ್ ಮಾಡಿದಾರಲ್ಲ ಬಿಲ್ಡಿಂಗ್ದು, ಅದರಲ್ಲಿ ಮಧ್ಯದಲ್ಲಿ 1-2 ಕಡೆ ಗ್ಯಾಪ್ ಇದೆ. ಸೊ ಆ ಗ್ಯಾಪಿಂದ ಹೋಗಿ ಬಗ್ಗಿ ಕೆಳಗಡೆ ನೋಡ್ಬಿಟ್ಟು ಕೂಗೋದು, ಹಿಂಗೆ ಮಾಡ್ತಾ ಇದ್ದ. ಅದು ಬೇರೆ ನನಗೆ ಭಯ ಆಗ್ತಾಯಿತ್ತು. ಒಂದು ಕಡೆ ಸೋಜಮ್ಮ ಅಂತ ಕೂಗ್ತಾ ಇರಬೇಕು, ಇಲ್ಲಿ ನನ್ನ ಬಾಯಿನೂ ಸುಮ್ಮನಿರಂಗಿಲ್ಲ, ನನ್ನ ಕೈ ಕಾಲು ಸುಮ್ಮನೆ ಇರಂಗಿಲ್ಲ, ಹಂಗಾಗೋಯ್ತು. ಸೊ ಎಷ್ಟೊಂದು ಜನ ಫ್ರೆಂಡ್ಸ್ ಹೇಳ್ತಾರೆ, ಹುಟ್ಟೋದು ಕಣಮ್ಮ ತಾಯಿ, ಏನು ಪಟಿಂಗ ಹುಡುಗ ಹುಟ್ಬಿಡ್ತು ನಿನಗೆ ಇಷ್ಟು ವರ್ಷದ ನಂತರ ಅಂತ ನಗ್ತಾ ಇರ್ತಾರೆ ಫ್ರೆಂಡ್ಸ್ ಎಲ್ಲ. ಏಕೆಂದರೆ ಅಷ್ಟು ಮಾತಂತೂ ರೇಗಿ ಹಾಲು ಕೂತ್ಕೊಳ್ಳಮ್ಮ, ಅಲ್ಲಿ ಟ್ಯಾಂಕಿನ ನೀರು ಬೀಳ್ತಾ ಇದೆ ನೋಡಿ, ಅದೆಲ್ಲ ಸಿಡ್ದು ಫುಲ್ ತಲೆ ಎಲ್ಲ ನೆಂದೇ ಹೋಗ್ಬಿಡ್ತು. ಕೊನೆಗೆ ಸ್ವೆಟರೆಲ್ಲ ಬಿಚ್ಚಿ ಮೋಡ್ಗೆಲ್ಲ ಹಾಕಿ ಉಜ್ಜಿ ಸಾರಿಸಿ ಅದನ್ನು ಒಳ್ಳೆ ಇದು ಕೆಸರಲ್ಲಿ ಹಾಕಿ ಹೊರಳೋಸೋ ಥರ ಮಾಡಿಬಿಟ್ಟಿದ್ದ. ಮೊನ್ನೆ ತಾನೇ ತಂದಿರೋದು ಹೊಸ ಸ್ವೆಟರು. ಸೊ ಈ ಥಂಡಿಲಿ ಸ್ವೆಟರೆಲ್ಲ ಒಗೆದ್ರೆ ಒಣಗಲ್ಲ. ಸೊ ವಿಧಿ ಇಲ್ಲ, ಎಷ್ಟು ಬೇಗ ರೋಹಿತ್ಗೆ ಹೇಳ್ತಾನೆ ಇದೆ, ಬೇಗ ಉಜ್ಜಪ್ಪ, ಬೇಗ ಕ್ಲೀನ್ ಮಾಡಿ ಹೋಗ್ಬಿಡೋಣ, ಸುಜಿ ತಿಳ್ಕೊಂಡು ಮಾಡೋಕ್ಕಾಗ್ತಾಯಿಲ್ಲ ಕೆಲಸ ಅಂತ ಹೇಳ್ತಾನೆ ಇದ್ದೆ. ನೋಡಿ ಅವ್ನು ನೋಡ್ತಾನೆ ಇರಬೇಕು ಏನು ಮಾಡ್ತಿದ್ದಾನೆ ಅಂತ. ಇಲ್ಲಿ ಸುಜಿತ್ಗೂ ಹೇಳ್ತಾ ಇರಬೇಕು, ಅಲ್ಲಿ ರೋಹಿತ್ಗೂ ಹೇಳ್ತಾ ಇರಬೇಕು. ರೋಹಿತ್ ಹೆಂಗೆ ಅಂದರೆ ಸ್ವಲ್ಪ ನಿಧಾನ, ಎಲ್ಲ ಕೆಲಸ ಮಾಡ್ತಾನೆ, ತುಂಬ ಅಂದರೆ ತುಂಬ ನಿಧಾನ. ಒಂದು ಟ್ಯಾಂಕ್ ಉಜ್ಜೋದೇ ಒಂದು ಅಷ್ಟೊತ್ತು ಮಾಡಿಬಿಡ್ತಾನೆ. ನನಗಂತೂ ನಿಂತೆ ಕಾಲೇ ನೋವು ಬಂದ್ಬಿಡ್ತು. ಒಂದು ಅಷ್ಟೊತ್ತು ಆದಮೇಲೆ ಹೋಗಿ ಸುಮ್ಮನೆ ಕೂತಿದ್ದೆ. ಅವನು ಉಜ್ಜಾದ್ಮೇಲೆ ಕರಿಯಪ್ಪ, ನನ್ನ ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹೋಗಿ ಅಲ್ಲಿ ಕೂತಿದ್ದೆ. ಆಮೇಲೆ ಪೂರ್ತಿ ನೀರೆಲ್ಲ ಹಾಕಿ ಉಜ್ಜಿ ಎಲ್ಲ ಕ್ಲೀನ್ ಮಾಡಿ ಕರೆದ ಮೇಲೆ ಆಮೇಲೆ ಹೋಗಿ ನೋಡಿ 1-2 ಬಕೆಟ್ ಅದರಲ್ಲೇ ಹಿಡಿದು ಇಟ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಮೋಟ್ರ್ ಆನ್ ಮಾಡಿ ಬೇಕಿದ್ರೆ ತೊಳೆದ್ರಾಯ್ತು ಅಂತ ಎಷ್ಟೋ ಹೇಳ್ತೀನಿ. ಸುಜಿತ್ಗೆ ಬರಬೇಡ ಕಣಮ್ಮ, ಅತ್ತೆ ಬರಬೇಡ ಅಂತ ಎಷ್ಟೋ ಹೇಳ್ತೀನಿ. ಅವನು ಹೇಳಿದ್ದೇ ಕೇಳಲ್ಲ. ಆಟ ಸಾಮಾನೆಲ್ಲ ತಂದು ಗುಡ್ಡೆ ಹಾಕ್ಕೊಂಡು ಹೇಳಿದ್ನಲ್ಲ, ಮಣ್ಣು ನೀರು 2 ಸಿಕ್ಕಿಬಿಟ್ರೆ ಅವನು ಯಾರು ಹೇಳಿದ ಮಾತು ಕೇಳಲ್ಲ, ಅಷ್ಟೊಂದು ಚಂಡಿ ಹಿಡಿದ್ಬಿಡ್ತಾನೆ. ಸೊ ನೀರಲ್ಲಂತೂ ಏನೇ ನೆಗಡಿ ಆಗಿರಲಿ, ಇತ್ತೀಚೆಗಂತೂ ನೆಗಡಿನೇ ಕಮ್ಮಿ ಆಗ್ತಿಲ್ಲ. ಏನೇ ನೆಗಡಿ ಆಗಿರಲಿ, ಜ್ವರ ಬಂದಿರಲಿ, 24 ಅವರ್ಸ್ ಬಿಟ್ಟಿದ್ರು ನೀರಲ್ಲಿ ಆಡ್ತಾ ಇರ್ತಾನೆ. ಇಲ್ಲಿ ಹೊಡೆದು ಕಳಿಸಿದ್ರೆ ಮನೆ ಹಿಂದೆ ನೀರು ಬಿಡ್ತಿರ್ತಾನೆ, ಮನೆ ಹಿಂದೆ ಹೊಡೆದು ಕಳಿಸಿದ್ರೆ ವಾಶ್ರೂಮಲ್ಲಿ ಹೋಗಿ ನೀರು ಬಿಡ್ತಿರ್ತಾನೆ. ಸೊ ಮೊದಲಿಂದನೂ ಹಾಗೇನೆ ಅವನು ಸಿಕ್ಕಾಬಟ್ಟೆ, ಹುಟ್ಟಿದಾಗಿಂದನೂ ಹೀಗೆ ಸಿಕ್ಕಾಬಟ್ಟೆ ಆ್ಯಕ್ಟಿವು. ನೋಡಿ ಅವ್ನಿಗೆ ಆಟ ಸಾಮಾನು ಎಷ್ಟು ಬಿಡ್ತೀನಿ ನೋಡಿ ಇವಾಗ ಅಂತ ಎದುರಿಸ್ತಾ ಇದ್ದೀನಿ. ಸೊ ನೋಡಿ ಅಲ್ಲಿ ಹತ್ತಕ್ಕೆ ನಮಗೇ ಹತ್ತಿ ಇಳಿಯೋಕ್ಕೆ ಕಷ್ಟ. ಸೊ ಅಂತೂ ಇಂತೂ
ಎಲ್ಲ ಕ್ಲೀನ್ ಮಾಡಿ ಸಾಕಾಗೋಯ್ತು. ಸೊ ಟೆರಸ್ಸು ತೊಳೆಯೋಣ ಅಂತ ಹೇಳ್ಬಿಟ್ಟು ಇವಾಗ ಏನು ಮಾಡ್ತಾಯಿದ್ದೀವಿ, ಟ್ಯಾಂಕ್ ಎಲ್ಲ ಕ್ಲೀನ್ ಆಯಿತು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ, ಕರೆಂಟ್ ಬಂತು ದೇವ್ರ ದಯದಿಂದ. ಸೊ ಮೋಟ್ರೆಲ್ಲ ಆನ್ ಮಾಡಿ ತುಂಬ್ಕೋತು. ಸೊ ಇಲ್ಲಿ ಒಂದು ಟ್ಯಾಪ್ ಹಾಕ್ಸಿದ್ದೀವಿ, ಆದರೆ ಅದರಲ್ಲಿ ನೀರು ಜಾಸ್ತಿ ಬರಲ್ಲ. ಅವ್ರು ಯಾರೋ ಪ್ಲಂಬಿಂಗ್ ಅವ್ರು ಬಂದು ಈ ಟ್ಯಾಂಕಿಗೆ ಕನೆಕ್ಷನ್ ಕೊಡಿ ಅಂದರೆ, ಸೊ ಅಲ್ಲಿ ಕಾಣಿಸ್ತಿದೆ ನೋಡಿ ಆ ಟಬ್ ಹಿಂದ್ಗಡೆ ಸೋಲಾರ್ದು ಕಟ್ ಮಾಡಿ ಅದಕ್ಕೆ ಕನೆಕ್ಷನ್ ಕೊಟ್ಟೋಗಿದ್ದಾರೆ. ಇನ್ನೆಂಥ ಕೆಲಸಗಳು ಮಾಡ್ತಾರೆ ಅಂತಂದರೆ, ಎಷ್ಟೊಂದು ಮನೆಗಳು ಕೆಲಸ ಮಾಡಿರ್ತಾರೆ. ಸೊ ಅಷ್ಟು ಕಾಮನ್ ಸೆನ್ಸ್ ಇರಲ್ಲ. ಸೋಲಾರ್ದು ಯಾರಾದರೂ ಕನೆಕ್ಷನ್ ಕೊಡ್ತಾರಾ? ಸೊ ನೋಡಿ, ಅಂತೂ ಇಂತೂ ಎಲ್ಲ ಉಜ್ಜಿ, ಎಷ್ಟೇ ಉಜ್ಜಿದ್ರು ಅಷ್ಟೇ ಧೂಳು ಸಿಕ್ಕಾಪಟ್ಟೆ ಕೂತ್ಬಿಟ್ಟಿದೆ. ಇದು ಹಾಗೇ ಇರೋದು. ಕೈಯಲ್ಲಂತೂ ಇಷ್ಟು ದೊಡ್ಡ ಮೋಳನ್ನ ಉಜ್ಜಿ ಖಂಡಿತ ತೊಳೆಯೋಕ್ಕಂತೂ ಸಾಧ್ಯವಿಲ್ಲ. ಸೊ ಎಲ್ಲ ಮುಗಿಸಿ ರೋಹಿತ್ನ ಕೆಳಗಡೆ ಸ್ನಾನಕ್ಕೆ ಫೈನಲಿ ಮುಗಿಸಿಲ್ಲ. 1 ಗಂಟೆ ಟೈಮು, ಅಡುಗೆ ಮಾಡಿಲ್ಲ ಇನ್ನೂ. ಫಸ್ಟ್ ಅನ್ನ ಮುದ್ದೆ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಂಬಂದು ದೇವ್ರ ದೀಪ ಹಚ್ಚಿ ಆಮೇಲೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೀನಿ. ನೋಡಿ, ಯಾವಾಗ ಹೋಗಿದ್ದು ನಾವು, ಇಷ್ಟೊತ್ತಾಗೋಯ್ತು. ಟ್ಯಾಂಕ್ ಕ್ಲೀನ್ ಮಾಡೋ ಅಷ್ಟೊತ್ತು ತುಂಬ ಗಲೀಜಾಗ್ಬಿಟ್ಟಿತ್ತು. ಸೊ ನಮಗೆ ಟ್ಯಾಂಕ್ ಕ್ಲೀನ್ ಮಾಡೋರು ಯಾರೂ ಗೊತ್ತಿಲ್ಲ, ಹಂಗಾಗಿ ರೋಹಿತ್ ನಾನು ಇಬ್ಬರೇ ಕ್ಲೀನ್ ಮಾಡಿದ್ವಿ. ನಿಜವಾಗ್ಲೂ ತುಂಬ ಸ್ಟ್ರೈನ್ ಆಗ್ಬಿಡ್ತು ಕ್ಲೀನ್ ಮಾಡಿದ್ದು. ಸೋನೆ ಬೇರೆ ಅನಿತಾ ಇದೆ ಮೇಲೆ, ಅದರಲ್ಲೂ ಈ ಸುಜುತನ್ನು ಇಟ್ಕೊಂಡು ಕ್ಲೀನ್ ಮಾಡೋದಾಯ್ತು ನೋಡಿ, ಸಖತ್ ಕಷ್ಟ. ನಿಂತು ನನಗಂತೂ ಕಾಲೆಲ್ಲ ಸಿಕ್ಕಾಪಟ್ಟೆ ನೋವಾಗ್ತಾ ಇದ್ದೆ. ಗೊತ್ತಿಲ್ಲ, ದೋಸೆ ಬೇರೆ ನೆನೆಸ್ಬೇಕು ನಾನು. ನೋಡಿದ್ರಲ್ವಾ ನಮ್ಮ ಕೆಲಸಗಳು ಹಿಂಗೆ. ಜೊತೆಗೆ ಶ್ವೇತಾ ಅವ್ರು ಬೇರೆ ಕಾಲ್ ಮಾಡಿದ್ರು. ಸೊ ಹೊಸ ಪ್ಯಾಟರ್ನ್ ಬಟ್ಟೆಗಳು ಬಂದಿದೆ ಅಂತೆ. ಸೊ ಬಂದಿಲ್ಲ ಇನ್ನೂ, ಆರ್ಡ್ರ್ ಹಾಕಿ ಬಂದಿದ್ದಾರೆ. ಐ ಥಿಂಕ್ ನೀವು ಬುಧವಾರ ಅಥವಾ ಗುರುವಾರ ಹೋದರೆ ಹೊಸ ಬಟ್ಟೆಗಳು ಸಿಗುತ್ತೆ. ಒಳ್ಳೊಳ್ಳೆ ಕಲೆಕ್ಷನ್ನು, ಜೊತೆಗೆ ಪಾರ್ಟಿ ವೇರು ಹಬ್ಬಗಳಿಗೆ ಹಾಕೋಂಥ ಹೊಸ ಕಲೆಕ್ಷನ್ ಬಂದಿದ್ದಾರೆ. ಹೊಸ ಪ್ಯಾಟ್ರನ್ ಬಂದಿದೆ, ತುಂಬ ಚೆನ್ನಾಗಿದೆ ಅಂತ ಅಂದರು. ಸೊ ಹೋಗೋಣ, ಖಂಡಿತ ವಿಡಿಯೋ ಮಾಡ್ತೀನಿ ನಿಮಗೋಸ್ಕರ. ಈ ಸಲ ಹೇಳಿದ್ನಲ್ಲ 3XL 6XL ಹಾಕಿದಾರಂತೆ. ನೋಡೋಣ ಯಾವ್ಯಾವ ಪ್ಯಾಟ್ರನ್ ಬಂದಿದೆ ಏನು ಅಂತ ಖಂಡಿತ ವಿಡಿಯೋ ಮಾಡಿ ಹಾಕ್ತೀನಿ. ವಿಡಿಯೋ ಮಾಡಿದ್ಮೇಲೆ ಹೋಗಿ, ವಿಡಿಯೋ ಮಾಡಿದ್ಮೇಲೆ ಕಾಲ್ ಮಾಡಿ. ಏಕೆಂದರೆ ಮುಂಚೆನೇ ಅವ್ರು ಆರ್ಡ್ರ್ ಹಾಕಿ ಬಂದಿರ್ತಾರೆ, ಹೇಳಿರ್ತೀವಿ ಅಷ್ಟೇ, ಇನ್ನೂ ಬಂದಿರಲ್ಲ. ಇನ್ನು ನೀವು ಬುಧವಾರ ಅಥವಾ ಗುರುವಾರ ಹೋದರೆ, ಅಥವಾ ನಾನು ವಿಡಿಯೋ ಹಾಕಿದ ಮೇಲೆ ಹೋದರೆ ಖಂಡಿತ ನಿಮ್ಗೆ ಹೊಸ ಪ್ಯಾಟರ್ನ್ ಬಟ್ಟೆಗಳು ಸಿಗುತ್ತೆ. ನಮಗೂ ಹೊಸ ಬಟ್ಟೆಗಳು ಎಷ್ಟೊಂದಿದೆ, ಇನ್ನೂ ಹಾಕೇ ಇಲ್ಲ. ಇವತ್ತು 30 ತಾರೀಕು, ನಾಳೆ 1 ಡಿಸೆಂಬರ್ ಇನ್ನೇನು ಸ್ಟಾರ್ಟ್ ಆಯಿತು. 10ನೇ ತಾರೀಕು ನಂದು ಬರ್ಡೇ ಇದೆ. ನಾನು ಒಂದಷ್ಟು ಹೊಸ ಬಟ್ಟೆಗಳನ್ನ ತೊಗೋಬೇಕು. ಜೊತೆಗೆ ನೋಡೋಣ, ಡ್ರೆಸ್ ತೊಗೊಳೋದು ಸ್ಯಾರಿ ತೊಗೊಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಏನು ಅಂತ. ಇನ್ನು ರೋಹಿತ್ಗೆ ಬರ್ತಡೇ, ಅವನಿಗೆ ಬಟ್ಟೆ ಕೊಡ್ಸೋಕೆ ಹೋಗಬೇಕು ತುಮಕೂರಿಗೆ. ನೋಡೋಣ, ನಾಳೆನೋ ನಾಡ್ದೋ ಹೋಗಿ ಬರೋಣ ಅಂತ ಅನ್ಕೋತಾ ಇದ್ದೀವಿ. ಸೊ ಮನೆಯವ್ರಿಗೆ ಹೇಳಿದ್ನಲ್ಲ, ಒಂದು ಸ್ವಲ್ಪ ಹುಷಾರಿರಲಿಲ್ಲ, ರೆಸ್ಟ್ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು, ಅದಕ್ಕೆ ಅವ್ರನ್ನ ತೋರಿಸಿಲ್ಲ ಇತ್ತೀಚೆಗೆ. ಸೊ ಬ್ಲಡ್ ಕಡಿಮೆ ಆಗಿದ್ದು ಒಂದು ಇಶ್ಯೂಸ್. ಸೊ ಯಾವಾಗಪ್ಪ ಅಡುಗೆ ಮಾಡಿ ಇನ್ನು ಸ್ನಾನಕ್ಕೆ ಹೋಗೋದು ಯಾವಾಗ? ಯಪ್ಪ ದೇವ್ರೆ ತಂಗಿ. ಸುಜಿತ್ ಅಂತೂ ತುಂಬ ನೀರಲ್ಲಿ ಹಾಕ್ಬಿಟ್ಟಿದ್ದಾನೆ, ಏನು ಜ್ವರ ಬರುತ್ತಾ ಏನೋ ಗೊತ್ತಿಲ್ಲ. ಯಪ್ಪ ದೇವ. ಸಾಂಬಾರು ರೆಡಿ ಇದೆ, ಚಿಕನ್ ಸಾಂಬಾರು. ಅನ್ನ ಮುದ್ದೆ ಮಾಡ್ಕೊಳ್ಳೋದು. ಸೊ ತುಂಬ ಸ್ಟ್ರೈನ್ ಆಗ್ಬಿಡ್ತು ನಿಜವಾಗ್ಲೂ. ಅಡುಗೆ ಮಾಡಿ ಎಲ್ರಿಗೂ ಊಟಕ್ಕೆ ಬಡಿಸಿ, ಸೊ ಸ್ನಾನಕ್ಕೆ ಹೋಗಿ ದೇವ್ರ ಪೂಜೆ ಎಲ್ಲ ಮುಗಿಸ್ದೆ. ಸೊ ಇವತ್ತಿನ ಬ್ಲಾಗು ನಾನು ಇಲ್ಲಿಗೇ ಎಂಡ್ ಮಾಡ್ತೀನಿ, ಯಾಕೆಂದರೆ ತುಂಬ ಸ್ಟ್ರೈನ್ ಆಗಿತ್ತು. ಸಂಜೆವರೆಗೂ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಚಿಕನ್ ಸಾರು, ಮುದ್ದೆ, ರೈಸು ಇಷ್ಟನ್ನು ಮಾಡಿ ಎಲ್ರಿಗೂ ಊಟಕ್ಕಿಟ್ಟೆ. ಸೊ ಇವತ್ತಿನ ಬ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಗೊತ್ತಲ್ಲ, ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮುಂದಿನ ಒಂದು ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.